ನಮಸ್ಕಾರ. ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲಿ ನಿರ್ಣಯಗಳ ಬಗ್ಗೆ ಮತ್ತೆ ಭುಗಿಲೆದ್ದ ವಿವಾದ. ಶಾಶ್ವತ ನೀರಾವರಿ ಯೋಜನೆ ನಿರ್ಣಯ ಕೈಗೊಳ್ಳದ ಬಗ್ಗೆ ಅಪಸ್ವರ. ಎಚ್ಎನ್ ವ್ಯಾಲಿ 3ನೇ ಹಂತದ ಶುದ್ಧೀಕರಣದ ಬಗ್ಗೆಯೂ ಪ್ರಸ್ತಾಪವಿಲ್ಲ. ಮಾವು ಹೂವಿನ ನಂತರ ಟೊಮೆಟೊ ಬೆಳೆಗಾರನಿಗೂ ತಟ್ಟಿದ ಅಕಾಲಿಕ ಮಳೆಯ ಬಿಸಿ. ನಿರಂತರ ಮಳೆಯಿಂದ ರೈತನ ಕೈ ಕಚ್ಚಿದ ಕೆಂಪು ಸುಂದರಿ. ಅತಿಯಾದ ಮಳೆಯಿಂದಾಗಿ ಟೊಮೆಟೊ ರೈತನ ಸಂಕಷ್ಟ. ಆರೋಗ್ಯದ ಆಗರವಾದ ತಾಳೆ ತಿರುಳು. ತಮಿಳುನಾಡಿನ ತಾಳೆ ತಿರುಳು ಚಿಕ್ಕಬಳ್ಳಾಪುರದಲ್ಲಿ ಮಾರಾಟ. ಲಕ್ಷಾಂತರ ರೂಪಾಯಿ ವಹಿವಾಟ ನಡೆಸುತ್ತಿರೋ ತಾಳೆ ತಿರುಳಿನಿಂದ ಆರೋಗ್ಯಕ್ಕೆ ಅನುಕೂಲ. ಅನಾಥವಾದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಾರ್ವಜನಿಕ ಗ್ರಂಥಾಲಯ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಿದ ಗ್ರಂಥಾಲಯಕ್ಕೆ ಮುಕ್ತಿ ಇಲ್ಲ. ದೇವನಹಳ್ಳಿಯ ಗ್ರಂಥಾಲಯ ಸಾರ್ವಜನಿಕರಿಗೆ ಸಿಗೋದು ಯಾವಾಗ? ವಾರ್ತೆಗಳ ವಿವರ. ಮಳೆ ನಿಂತರೂ ಹನಿ ನಿಂತಿಲ್ಲ ಅಂತಾರಲ್ಲ, ಈ ಮಾತು ಚಿಕ್ಕಬಳ್ಳಾಪುರ ಜಿಲ್ಲಾ 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹೇಳಿ ಮಾಡಿಸಿದಂತಿದೆ. ಕನ್ನಡ ಭವನದ ಉದ್ಘಾಟನೆಯಲ್ಲಿಯೇ ಸಮ್ಮೇಳನ ಮುಗಿಸುವ ತವಕದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಮಾಡಿರುವ ಅವಾಂತರಗಳ ಬಗ್ಗೆ ಸಮ್ಮೇಳನ ಮುಗಿದರೂ ಆರೋಪಗಳು ಮಾತ್ರ ನಿಂತಿಲ್ಲ. ಹಾಗಾದರೆ ಏನು ಆ ಆರೋಪಗಳು ಅಂತೀರಾ? ಈ ಸ್ಟೋರಿ ನೋಡಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಆಂಧ್ರ ಪ್ರದೇಶದ ಗಡಿಗೆ ಹೊಂದಿಕೊಂಡಿದೆ. ಅಷ್ಟೇ ಅಲ್ಲ, ಬರಪೀಡಿತ ಪ್ರದೇಶ ಎಂಬ ಹಣೆಪಟ್ಟಿ ಕಟ್ಟಿಕೊಂಡಿದೆ. ಇಂತಹ ಪ್ರದೇಶದಲ್ಲಿ ಕನ್ನಡ ಕಟ್ಟುವ ಕೆಲಸಗಳು ನಿರಂತರವಾಗಿ ನಡೆಯುತ್ತಲೇ ಇವೆ. ಆದರೆ ಇದಕ್ಕೆ ಪೂರಕವಾಗಿ ಕನ್ನಡ ಸಾಹಿತ್ಯ ಪರಿಷತ್ ಮಾತ್ರ ಕಾರ್ಯನಿರ್ವಹಿಸುತ್ತಿಲ್ಲ ಎಂಬ ಆರೋಪಗಳು ಮೊದಲಿನಿಂದಲೂ ಇದ್ದು ಅವು ಈಗಲೂ ಮುಂದುವರೆದಿವೆ. ಈ ಹಿಂದೆ ಇದ್ದ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷರ ಬಗ್ಗೆ ನಿರ್ಲಕ್ಷ್ಯ ಆರೋಪಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಈ ಬಾರಿ ಶಿಕ್ಷಣ ತಜ್ಞರನ್ನೇ ಅಧ್ಯಕ್ಷರನ್ನಾಗಿ ಮಾಡಿದ್ದು ಅವರ ವಿರುದ್ಧವೂ ಇದೀಗ ಆರೋಪಗಳ ಸರಣಿಯೇ ಎದುರಾಗ್ತಿರೋದು ಮಾತ್ರ ವಿಪರ್ಯಾಸ. ಮೇ 27 ಮತ್ತು 28ರಂದು 2 ದಿನಗಳ ಕಾಲ ಜಿಲ್ಲಾ 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಿತು. ಈ ಸಮ್ಮೇಳನ ಉದ್ಘಾಟನೆ ದಿನವೇ ಜಿಲ್ಲಾ ಕನ್ನಡ ಭವನ ಉದ್ಘಾಟನೆಯೂ ಇದ್ದ ಕಾರಣ ಮೊದಲ ದಿನ ಜಿಲ್ಲಾಡಳಿತ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಅವರ ಬೆಂಬಲಿಗರು ಭಾಗವಹಿಸಿದರೂ ಕನ್ನಡ ಭವನದಲ್ಲಿ 100 ಮಂದಿ ಆಗಿರಲಿಲ್ಲ. ಇದನ್ನು ಮೊದಲೇ ನಿರೀಕ್ಷೆ ಮಾಡಿದ್ದ ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳು ಶಾಲಾ ಕಾಲೇಜುಗಳಿಂದ ಮಕ್ಕಳನ್ನು ಕರೆತಂದು ಸಭಾಂಗಣ ತುಂಬಿಸುವ ಕೆಲಸ ಮಾಡಿದರು. ಇನ್ನು 2ನೇ ದಿನ ವೇದಿಕೆ ಮೇಲಿದ್ದ ಗಣ್ಯರನ್ನು ಹೊರತುಪಡಿಸಿದರೆ ಸಭಾಂಗಣದಲ್ಲಿ ತುಂಬಿದ್ದು ಕೇವಲ ಶಾಲಾ ಮಕ್ಕಳು ಮಾತ್ರ. ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳು ವೇದಿಕೆ ಮೇಲೆ ಮಿಂಚುವುದು ಮತ್ತು ಫೋಟೋಗಳಿಗೆ ಪೋಸ್ ನೀಡುವುದಕ್ಕೆ ಮಾತ್ರ ಸೀಮಿತವಾದ ಪರಿಣಾಮ ಊಟದ ವ್ಯವಸ್ಥೆ, ಅವ್ಯವಸ್ಥೆಗಳ ಆಗರವಾಯಿತು. ಸಮ್ಮೇಳನದಲ್ಲಿ ಭಾಗವಹಿಸಿದ ಮಕ್ಕಳಿಗೂ ಊಟ ಸಿಗದೆ ಪರದಾಡುವ ಸ್ಥಿತಿ ನಿರ್ಮಾಣವಾಯಿತು. ಈ ಎಲ್ಲ ಟೀಕೆಗಳ ನಡುವೆ ಇದೀಗ ಗೋಷ್ಠಿಗಳು ಮತ್ತು ನಿರ್ಣಯಗಳ ಬಗ್ಗೆಯೂ ಅಪಸ್ವರ ಕೇಳಿಬಂದಿದೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಹಿರಿಯ ಸದಸ್ಯರು, ಮಾಜಿ ಸಮ್ಮೇಳನಾಧ್ಯಕ್ಷರೂ ಆಗಿರುವ ಟಿ.ಎಸ್. ನಾಗೇಂದ್ರ ಬಾಬು ಈ ಕುರಿತು ಮಾತನಾಡಿ, ಜಿಲ್ಲೆಯ ಜ್ವಲಂತ ಸಮಸ್ಯೆಗಳ ಬಗ್ಗೆ ಗೋಷ್ಠಿ ನಡೆಸಿ ನಿರ್ಣಯ ಕೈಗೊಳ್ಳುವಲ್ಲಿ ಸಮ್ಮೇಳನ ವಿಫಲವಾಗಿದೆ ಎಂದು ಆರೋಪಿಸಿದ್ದಾರೆ. ಅಲ್ಲದೆ ಸರ್ಕಾರದ ಕಾರ್ಯಕ್ರಮದಂತೆ ಸಾಹಿತ್ಯ ಸಮ್ಮೇಳನ ನಡೆಸುವ ಮೂಲಕ ಸರ್ಕಾರದ ಭಜನೆ ಮಾಡಲು ಬಳಸಿಕೊಂಡಿರುವುದು ವಿಪರ್ಯಾಸ ಎಂದು ಅವರು ಜರಿದಿದ್ದಾರೆ. ಸಾಹಿತ್ಯ ಸಮ್ಮೇಳನದಲ್ಲಿ ಜಿಲ್ಲೆಯ ಜ್ವಲಂತ ಸಮಸ್ಯೆಯಾದ ನೀರಾವರಿ ಸಮಸ್ಯೆ ಬಗ್ಗೆ ಬೆಳಕು ಚೆಲ್ಲುವ ಯಾವುದೇ ಗೋಷ್ಠಿಯನ್ನು ಆಯೋಜಕರು ನಿರ್ವಹಿಸದೆ ಜಿಲ್ಲೆಯ ಜನತೆಯ ಹಾಗೂ ನೀರಾವರಿ ಹೋರಾಟಗಾರರಲ್ಲಿ ತೀವ್ರ ನಿರಾಸೆ ಮೂಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಸೇರಿದಂತೆ ಬಯಲು ಸೀಮೆ ಜಿಲ್ಲೆಗಳಿಗೆ ಶಾಶ್ವತ ನೀರಾವರಿ ಸೌಲಭ್ಯಕ್ಕಾಗಿ ಕಳೆದ 3 ದಶಕಗಳಿಂದ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಹೋರಾಟಗಳನ್ನು ನಡೆಸಿಕೊಂಡು ಬಂದಿದ್ದು, 10ನೇ ಜಿಲ್ಲಾ ಸಮ್ಮೇಳನದಲ್ಲಿ ಈ ಬಗ್ಗೆ ಒಂದು ವಿಚಾರಗೋಷ್ಠಿ ಏರ್ಪಡಿಸಬೇಕಿತ್ತು. ಸಮ್ಮೇಳನದ ಮೂಲಕ ಕೈಗೊಳ್ಳುವ ನಿರ್ಣಯದಲ್ಲಿ ನೀರಾವರಿ ಸಮಸ್ಯೆ ಸೇರಿಸಬೇಕಿತ್ತು. ಈ ಯಾವುದನ್ನು 10ನೇ ಜಿಲ್ಲಾ ಸಮ್ಮೇಳನದಲ್ಲಿ ಆಯೋಜಕರು ಮಾಡದೆ ಹೊಣೆಗೆಡಿತನ ಪ್ರದರ್ಶಿಸಿದ್ದಾರೆ ಎಂದರು. ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲಾ ಸಮ್ಮೇಳನ 2 ಬಾರಿ ವಿವಿಧ ಕಾರಣಗಳಿಂದಾಗಿ ಮುಂದೂಡಲ್ಪಟ್ಟಿತ್ತು.
ಆಗ ಲೋಪದೋಷಗಳನ್ನು ತಿದ್ದುಕೊಂಡು 3ನೇ ದಿನಾಂಕಕ್ಕೆ ಸಮ್ಮೇಳನ ಮಾಡುವುದಾಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಹೇಳಿದರು. ಸಮ್ಮೇಳನದಲ್ಲಿ ನೀರಾವರಿ ಸಮಸ್ಯೆ ತೆಗೆದುಕೊಳ್ಳುತ್ತಾರೆ ಎಂದು ನಂಬಿದ್ದರು. ಆದರೆ ಸರ್ಕಾರದ ಅನುದಾನ ನಂಬಿಕೊಂಡು ಸರ್ಕಾರದ ಕನ್ನಡ ಭವನದಲ್ಲಿ ಸಾಹಿತ್ಯ ಸಮ್ಮೇಳನ ಏರ್ಪಡಿಸುವ ಮುಲಾಜಿಗೆ ಬಿದ್ದಿದ್ದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನವರು ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಮುಜುಗರ ತರುವ ಶಾಶ್ವತ ನೀರಾವರಿ ಸಮಸ್ಯೆ ಬಗ್ಗೆ ಯಾವುದೇ ಗೋಷ್ಠಿ ಅಥವಾ ನಿರ್ಣಯ ತೆಗೆದುಕೊಳ್ಳದಿರುವುದು ಇವರ ನಾಡು, ನುಡಿ, ನೆಲ, ಜಲದ ಸಾಚಾತನವನ್ನು ಪ್ರಶ್ನಿಸುವಂತಾಗಿದೆ ಎಂದರು. ಈ ಹಿಂದೆ ಕೋಲಾರ ಜಿಲ್ಲೆ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಡೆದಿದ್ದ ಕನ್ನಡ ಸಾಹಿತ್ಯ ಸಮ್ಮೇಳನಗಳಲ್ಲಿ ಶಾಶ್ವತ ನೀರಾವರಿ ಸಮಸ್ಯೆ ಬಗ್ಗೆ ಗೋಷ್ಠಿಗಳನ್ನು ಏರ್ಪಡಿಸಿದ್ದರು. ಶಾಶ್ವತ ನೀರಾವರಿ ಹೋರಾಟಗಾರರನ್ನು ಆಹ್ವಾನಿಸಿದ್ದರು. ಆದರೆ ಕನ್ನಡತೆಯಲ್ಲಿಯೇ ಇರುವ ಶಾಶ್ವತ ನೀರಾವರಿ ಹೋರಾಟಗಾರರು ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಆಯೋಜಕರ ಕಣ್ಣಿಗೆ ಬೀಳದೆ ಇರುವುದು ತೀವ್ರ ನೋವಿನ ಸಂಗತಿಯಾಗಿದೆ ಎಂದು ಅವರು ಹೇಳಿದ್ದಾರೆ. ಅಲ್ಲದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆಗೆ ಮಾರಕವಾಗಿರುವ HN ವ್ಯಾಲಿ ತ್ಯಾಜ್ಯ ನೀರು 3ನೇ ಹಂತದ ಶುದ್ಧೀಕರಣದ ಬಗ್ಗೆಯೂ ಸರ್ಕಾರದ ಮೇಲೆ ಒತ್ತಡ ತರುವ ಕೆಲಸಕ್ಕೆ ಮುಂದಾಗಿಲ್ಲ. ಕನ್ನಡ ಸಾಹಿತ್ಯ ಪರಿಷತ್ತಿನವರಿಗೆ ನೀರು ಬೇಕಿಲ್ಲವೇ? ಆ ಸದಸ್ಯರು ನೀರು ಕುಡಿಯುವುದಿಲ್ಲವೇ? ಅವರಿಗೆ ತ್ಯಾಜ್ಯ ನೀರಿನ ಸಮಸ್ಯೆಯಿಂದ ಉಂಟಾಗುವ ರೋಗಗಳ ಬಗ್ಗೆ ಅರಿವಿಲ್ಲವೇ ಎಂದು ಪ್ರಶ್ನಿಸಿದ್ದಾರೆ. ಅಲ್ಲದೆ ಸಮ್ಮೇಳನ ಅಧ್ಯಕ್ಷರ ಆಯ್ಕೆಯಲ್ಲಿಯೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಎಡವಿದೆ ಎಂಬ ಆರೋಪಗಳು ಕೇಳಿಬಂದಿವೆ. ಈ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿಯೂ ಪ್ರಶ್ನೆ ಮೂಡಲಾಗುತ್ತಿದೆ. ಈ ಎಲ್ಲ ಗೊಂದಲಗಳ ನಡುವೆ ಕೇವಲ ವಿದ್ಯಾರ್ಥಿಗಳಷ್ಟೇ ಸೀಮಿತವಾಗಿ ಕೆಲವರನ್ನು ಸನ್ಮಾನಿಸುವುದಷ್ಟೇ ಸೀಮಿತವಾಗಿತ್ತು. ಜೊತೆಗೆ ಜಿಲ್ಲಾಡಳಿತ ಮತ್ತು ಸರ್ಕಾರವನ್ನು ಮೆಚ್ಚಿಸುವುದಕ್ಕಾಗಿಯೇ ಸಾಹಿತ್ಯ ಸಮ್ಮೇಳನ ಮೀಸಲಾಗಿತ್ತು ಎಂದು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮೇ 27 ಮತ್ತು 28 2 ದಿನಗಳ ಕಾಲ 10ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಹಾಗೂ ಕನ್ನಡಿಗರ ಬಹು ವರ್ಷಗಳ ನಿರೀಕ್ಷೆ ಆದಂತಹ ಕನ್ನಡ ಭವನ ಲೋಕಾರ್ಪಣೆ ಆಯಿತು. ಹಾಗೆ ಸಾಹಿತ್ಯ ಸಮ್ಮೇಳನನೂ ಅದೇ ಕಟ್ಟಡದಲ್ಲಿ ಆಯಿತು. ಸಂತೋಷ. ಕನ್ನಡ ಸಾಹಿತ್ಯಾತ್ಮಕ ಚಟುವಟಿಕೆಗಳು ಇಂತಹ ಗಡಿ ಜಿಲ್ಲೆಗಳಲ್ಲಿ ಆಗಾಗ ನಡೀತಾನೆ ಇರಬೇಕು. ಆದರೆ ಇಲ್ಲೊಂದು ವಿಚಾರ ಹೇಳೋದಕ್ಕೆ ನಾನು ತುಂಬ ವಿಷಾದಿಸ್ತೀನಿ. ಕಾರಣ ಏನು ಅಂದರೆ, ಶಾಶ್ವತವಾದ ನೀರಾವರಿ ಸೌಲಭ್ಯದಿಂದ ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಪ್ರಮುಖವಾಗಿ 3 ಜಿಲ್ಲೆಗಳನ್ನು ಒಳಗೊಂಡಂತೆ ಬಯಲು ಸೀಮೆಯ 10 ಜಿಲ್ಲೆಗಳಲ್ಲಿ ಶಾಶ್ವತ ನೀರಾವರಿ ಸಮಸ್ಯೆ 3 ದಶಕಗಳಿಂದ ಜನಗಳನ್ನು ಕಾಡ್ತಾ ಇದೆ. ಇದೇ ಶಾಶ್ವತ ನೀರಾವರಿ ಸಮಸ್ಯೆ ನಿವಾರಣೆಗೋಸ್ಕರ ಜಿಲ್ಲಾ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಂತ ಅಂದ್ಬಿಟ್ಟು ಒಂದು ಸಮಿತಿ ಹುಟ್ಟುಕೊಂಡು 3 ವರ್ಷಗಳ ಕಾಲ ಸುದೀರ್ಘವಾದಂತಹ 3 ದಶಕಗಳ ಕಾಲ ಸುದೀರ್ಘವಾದಂತಹ ಹೋರಾಟಗಳನ್ನು ನಡೆಸ್ಕೊಂಡು ಬಂತು. ಸರ್ಕಾರದ ಗಮನ ಸೆಳೆಯೋದ್ರಲ್ಲಿ ತುಂಬ ಪ್ರಯತ್ನ ಪಡ್ತು. ನೀರಿಗಾಗಿ ಹೋರಾಟ ಮಾಡಿದಂತಹ ಸಂದರ್ಭದಲ್ಲಿ ಅನೇಕ ನೀರಾವರಿ ಹೋರಾಟಗಾರರ ಮೇಲೆ ಕೇಸುಗಳು ಕೂಡ ಅಂದಿನ ಸರ್ಕಾರಗಳು ಹಾಕಿ ಅವ್ರ ನ್ಯಾಯಾಲಯದ ಮೆಟ್ಟಲಿನಲ್ಲಿ ಏರುವಂತೆ ಮಾಡಿ ವರ್ಷಗಳ ಕಾಲ ನ್ಯಾಯಾಲಯ ಕಲ್ದಾಡಿದ್ದಾರೆ. ಇಂತಹ ಪ್ರಮುಖ ನೀರಾವರಿ ಸಮಸ್ಯೆನ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ಜಿಲ್ಲಾ ಸಾಹಿತ್ಯ ಕನ್ನಡ ಸಮ್ಮೇಳನದ ಆಯೋಜಕರು ಒಂದು ಗೋಷ್ಠಿ ಮಾಡಬೇಕಾಗಿತ್ತು. ಅಥವಾ 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ನಿರ್ಣಯ ಕೈಗೊಳ್ಳುವಲ್ಲಿ ಸರ್ಕಾರಕ್ಕೆ ಶಾಶ್ವತ ನೀರಾವರಿ ಸೌಲಭ್ಯದ ಬಗ್ಗೆ ಒಂದು ನಿರ್ಣಯ ಕಳಿಸ್ಕೊಡ್ಬೇಕಾಗಿತ್ತು. ಯಾವುದೇ ಕೆಲಸನೂ ಇವರು ಮಾಡಿಲ್ಲ. ಯಾಕೆ ಅಂತ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆ ಫಲಪುಷ್ಪ ನಾಡು ಎಂದೇ ಪ್ರಖ್ಯಾತಿ ಪಡೆದಿದೆ. ಜಿಲ್ಲೆಯಲ್ಲಿ ತರಹೇವಾರಿ ಹೂವು, ಹಣ್ಣು, ತರಕಾರಿ ಬೆಳೆಯುವ ರೈತರೇ ಹೆಚ್ಚು. ಕಳೆದ 1 ವಾರದಿಂದ ನಿರಂತರವಾಗಿ ಸುರಿಯುತ್ತಿರುವ ಜಿಟಿ ಮಳೆಯಿಂದಾಗಿ ಕೆಂಪು ಸುಂದರಿ ಎಂದೇ ಖ್ಯಾತಿ ಪಡೆದ ಟೊಮ್ಯಾಟೊ ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೀಗೆ ಹಗಲು ರಾತ್ರಿ ಕಷ್ಟಪಟ್ಟು ಬೆಳೆದ ಟೊಮ್ಯಾಟೊ ಬೆಳೆ ನಿರಂತರ ಮಳೆಯಿಂದ ತೇವಾಂಶ ಹೆಚ್ಚಾಗಿ ರೋಗಗಳಿಂದ ಬುಡ ಸಹಿತ ಭೂಮಿಯಲ್ಲಿ ಕೊಳೆಯುತ್ತಿದೆ. ಹೀಗಾಗಿ ಗಿಡಗಳನ್ನು ಕಿತ್ತು ತೋರಿಸಿದ ರೈತ
ಕಳೆದ ಕೆಲ ದಿನಗಳಿಂದ ಸುರಿಯುತ್ತಿರುವ ಮಳೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿವಿಧೆಡೆ ಟೊಮ್ಯಾಟೊ ತೋಟಗಳು ಕೊಳೆಯುತ್ತಿವೆ. ತೋಟದಲ್ಲಿ ನೋಡಿದ್ರೆ ಗಿಡದ ತುಂಬ ಕಾಯಿಗಳು, ಆದರೆ ಕಪ್ಪಾಗಿ ಒಣಗಿರುವ ಗಿಡಗಳು. ಇದರಿಂದ ರೈತರು ಮಳೆಯನ್ನು ಶಪಿಸುವಂತಾಗಿದೆ. ಈ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಬನ್ನಿಕುಪ್ಪೆ ಗ್ರಾಮದ ಯುವ ರೈತ ಉದಯ್ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಸೀಡ್ಸ್ ತಳಿಯ ಟೊಮ್ಯಾಟೊ ಬೆಳೆದಿದ್ದರು. ಕೇವಲ 4 ಬಾರಿ ಮಾತ್ರ ಟೊಮ್ಯಾಟೊ ಕೀಳಲಾಗಿದೆ. ಲಕ್ಷಾಂತರ ರೂಪಾಯಿ ಸುರಿದು ಸೀಡ್ಸ್ ಟೊಮ್ಯಾಟೊ ಬೆಳೆದಿದ್ದೆ. ಆದರೆ ಈಗ ನಿರಂತರ ಜಿಟಿ ಮಳೆಗೆ ಟೊಮ್ಯಾಟೊ ತೋಟ ಹಾಳಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. 4,000 ತಳಿ ಬೆಳೆದಿದ್ದೀನಿ. ಒಂದು 4 ಲಕ್ಷ ಬಂಡವಾಳ ಆಗಿದೆ. ಇನ್ನೂ ಒಂದು ಮಾರ್ಕೆಟ್ಗಾಗಿ ಒಂದು 20,000 ಇನ್ನೂ ಇದಾಗಿಲ್ಲ, 20,000 ಆಗಿಲ್ಲ. ಏನು ಮಳೆ ಬಂದು ಎಲ್ಲ 20 ದಿವಸದಿಂದ ಹಾಳಾಗೋಗ್ಬಿಟ್ಟೈತೆ. ನೋಡ್ರಿ, ಎಲ್ಲ ಚಿಗುರು ಏನಿಲ್ಲ, ಎಲ್ಲ ಒಣಗೋಗ್ಬಿಟ್ಟೈತೆ, ಹಣ್ಣೆಲ್ಲ ಬಿದ್ದು. ಟೊಮೆಟೊ ಬೆಳೆಯೋರ್ಗೆ ಸ್ವಲ್ಪ ಕಷ್ಟ ಐತೆ. ವರ್ಷದಲ್ಲಿ ಒಂದು ಹಾಕಿದ್ದು ಒಂದು 5,000 ಗಿಡ ಒಂದು 3 ಲಕ್ಷ ಆಗಿತ್ತು. 2 ಲಕ್ಷ ಬಂಡವಾಳ ಆಗಿತ್ತು, 1 ಲಕ್ಷ ಲಾಭ ಆಯಿತು. ಈ ಸಲ ಒಂದು 20,000 ಇಲ್ಲ, ಬಾಡಿಗೆನೂ ಬರೋಲ್ಲ, ಕೂಲಿನೂ ಬರೋಲ್ಲ, ಕೂಲಿ ಬರೋಲ್ಲ. ಹಂಗಾಗೋಗ್ಬಿಟ್ಟೈತೆ ರೈತರ ಕಷ್ಟ. ರೋಸು ಅಷ್ಟೇ, ರೋಸಿಗೂ ರೇಟ್ ಇಲ್ಲ, ದಾಳಂಬ್ರಿಗೂ ರೇಟ್ ಇಲ್ಲ, ಏನಿಗೂ ರೇಟ್ ಇಲ್ಲ. ಟೊಮೆಟೊ ಸೀಡ್ಸಲ್ಲಿ ಇದು ಏನಂತ ಇದೆಲ್ಲ ಎಲ್ಲ ಮಚ್ಚೆ ರೋಗ ಔಷಧಿಗಳು ಹೊಡೆದು ಎಲ್ಲ ಹೋಗ್ಬಿಟ್ಟೈತೆ. ಸ್ಟಾರ್ಟಿಂಗ್ ಎಲ್ಲ ಫುಲ್ ಚಿಗುರೆಲ್ಲ ಚೆನ್ನಾಗಿ ಕೂತಿತ್ತು, ಹೂವು ಎಲ್ಲ ಕೂತಿತ್ತು, ಮೊಗ್ಗೆಲ್ಲ ಇತ್ತು. ಈಗ ಮಳೆ ಒಂದು 20 ದಿವಸದಿಂದ ಮಳೆ ಬೀಳ್ತಿರೋದ್ರಿಂದ ಎಲ್ಲ ಹೋಗ್ಬಿಟ್ಟೈತೆ. ಏನು ಕಾಯೇ ಇಲ್ಲ, ಎಲ್ಲ ಮಚ್ಚೆ ಬಂದ್ಬಿಟ್ಟೈತೆ, ಡ್ಯಾಂಡೀಸು. ಹೂವು, ಹಣ್ಣು, ತರಕಾರಿ ಬೆಳೆಗಳಿಗೆ ಖ್ಯಾತಿಯಾಗಿರೋ ಜಿಲ್ಲೆಯಲ್ಲಿ ನಿರಂತರ ಮಳೆಯಿಂದ ಹಣ್ಣು, ತರಕಾರಿ ಬೆಳೆಗಳು ಹಾಳಾಗುತ್ತಿರುವುದು ರೈತರ ನೆಮ್ಮದಿ ಹಾಳಾಗುವಂತೆ ಮಾಡಿದೆ. ಈಗ ನೋಡಿ, ನಮ್ಮದು ಟೊಮಾಟೊ ಬೆಳೆ ಈ ರೀತಿ ಒಂದು 15 ಡೇಸಿಂದ ಮಳೆ ಬಿದ್ದು ತುಂಬ ಹಾಳಾಗಿದೆ. ಎಲ್ಲ ಜಾಂಡೀಸ್ ಬಂದಿದೆ. ಇದ್ದಕ್ಕಿದ್ದಂಗೆ ತೋಟ ತುಂಬ ಚೆನ್ನಾಗಿತ್ತು, ರೋಗ ಇರಲಿಲ್ಲ, ಏನೂ ಇರಲಿಲ್ಲ. ಇದ್ದಕ್ಕಿದ್ದಂತೆ ಫುಲ್ಲು ಮಳೆಯಿಂದಾಗಿ ಔಷಧಿಗಳು ಏನು ನೋಡಿದ್ರು ಕೆಲಸ ಮಾಡಿದೆ, ಈ ರೀತಿ ಹಾಳಾಗಿದೆ. ಸುಮಾರು 1 ಲಕ್ಷ ಬಂಡವಾಳ ಹಾಕಿದ್ದೀವಿ. ಇದರಲ್ಲಿ ನ್ಯಾಯವಾಗಿ ಇನ್ನೂ 5,000 ಬಂಡವಾಳ ಆಗಿಲ್ಲ. ಆದರೆ ಎಲ್ಲ ಫಸಲೆಲ್ಲ ಬಂದು ಹೂವು ಪಿಂದೆ ಎಲ್ಲ ಕಚ್ಚೋ ಟೈಮ್ಗೆ ಈ ರೀತಿ ತುಂಬ ಮಳೆ ಆಗಿ ನಷ್ಟ ಆಗಿದೆ. ಏನು ಹೇಳಬೇಕು ನಮ್ಮ ರೈತರು, ಇಲ್ಲ ಏನು ಮಾಡಬೇಕು, ಇಲ್ಲ ಯಾರು ಕೇಳ್ಕೊಬೇಕಂತ ಕೂಡ ನಮಗೆ ಗೊತ್ತಾಗ್ತಾ ಇಲ್ಲ. ಇರೋ ಕಾಯಿ ಕೂಡ ಈ ರೀತಿ ಜಾಂಡೀಸ್ ಥರ ಕಾಣ್ತಾ ಇದೆ, ಫುಲ್ ಮಚ್ಚೆ. ಅದರಿಂದ ನಾವು ಈಗ ರೈತರು ಯಾರ ಹತ್ರ ನಮ್ಮ ಕಷ್ಟ ಹೇಳ್ಕೊಬೇಕು, ಇಲ್ಲ ಏನು ಮಾಡಬೇಕು ಅಂತ ಅಂದ್ಬಿಟ್ಟೆ ನಮಗೆ ಗೊತ್ತಾಗ್ತಾ ಇಲ್ಲ. ಇದು ಒಂಥರ ವೈರಕ್ಸು ಮತ್ತು ಪೊಂಗೀಸು, ಒಂಥರ ಚುಕ್ಕೆ ರೋಗ. ಈ ರೀತಿ ಮಳೆಗೆ ತುಂಬ ಹಾನಿಯಾಗಿದೆ. ಬರೀ ನಮ್ಮ ಟೊಮಾಟೊ ಬೆಳಿಬೇಕಂದ್ರೆ ತುಂಬ ಮಂಚಿಂಗ್ ಮಾಡಬೇಕು, ಗೊಬ್ಬರಗಳೆಲ್ಲ ಫಸ್ಟೇ ಹಾಕಬೇಕು, ಬೇಸಾಯಗಳು ಮತ್ತು ಹಿಂಡಿಗಳು ಎಲ್ಲ ಹಾಕಿ ಫಸ್ಟೇ ಒಂದು 70-80 ಸಾವಿರ ಇನ್ವೆಸ್ಟ್ಮೆಂಟ್ ಮಾಡಿ ಆಮೇಲೆ ಗಿಡ ನಾಟಿ ಮಾಡಿ ಔಷಧಿಗಳು ಹೊಡ್ಕೊಬೇಕು. ಆದರೆ ಎಲ್ಲ ಮಾಡಿ ಇನ್ನೇನು ಒಂದು 20 ದಿವಸಕ್ಕೆ ಈಗ ಶಾಂಪಲ್ ಸ್ಟೇಜ್ ಆಗಬೇಕಾಗಿತ್ತು. ಅಂಥದ್ರಲ್ಲಿ ಶಾಂಪಲ್ ಸ್ಟೇಜನ್ನು ಆಗಿದೆ. ಆದರೆ ಮೇಲೆಗಡೆ ಎಲ್ಲ ಗಿಡ ಎಲ್ಲ ಹೋಗಿದೆ, ವೈರಕ್ಸ್ ಬಂದಿದೆ, ಕಪ್ಪು ಚುಕ್ಕೆ ಬಂದಿದೆ, ಡೋನಿ ಥರ ಇರೋ ಕಾಯಿ ರೀತಿ ಮಚ್ಚ ಬಂದಿದೆ. ಯಾಕಂದರೆ ಇದನ್ನು ಮಾರ್ಕೆಟಲ್ಲಿ 10-20 ರೂಪಾಯಿ ಕೂಡ ಕೊಂಡೋಲ್ಲ, ಬಿಸಾಕ್ತಾರೆ ಜಾಂಡೀಸ್ ಅಂತ ಹೇಳ್ಬಿಟ್ಟು. ಚೆನ್ನಾಗಿರೋ ಕಾಯಿಗೆ ಒಂದು ಬೆಲೆ ಇಲ್ಲ. ಅಂಥದ್ರಲ್ಲಿ ಇದನ್ನು ನಾವು ಮಾರ್ಕೆಟ್ ಕಿತ್ಕೊಂಡು ಹೋಗೋ ಕೂಲಿ ಕೂಡ ಬರೋಲ್ಲ, ಕೂಲಿ ಎಲ್ಲ ಎತ್ಕೊಂಡು ಹೋಗೋ ಬಾಡಿಗೆ ಕೂಡ ಬರೋಲ್ಲ. ಈ ರೀತಿ ಆಗ್ಬಿಟ್ಟಿದೆ. ನಮ್ಮ ರೈತರ ಕಷ್ಟ ಯಾರಿಗೇನು ಏನು ಹೇಳೋಣ ಅಂತಂದ್ಬಿಟ್ಟು ಗೊತ್ತಾಗ್ತಾನೆ ಇಲ್ಲ. ಯಾವ ಒಂದು ಬೆಳೆಗೂ ಸರಿಯಾದಂಥ ಬೆಳೆನೇ ಇಲ್ಲ, ಇದು ಬೆಲೆನೇ ಇಲ್ಲ. ಈ ಸೀಸನ್ನು ಲಾಸ್ಟ್ ಇಯರಲ್ಲಿ ತುಂಬ ಸಮ್ಮರ್ ಇತ್ತು. ಈ ಸೀಸನ್ನಲ್ಲಿ ನೋಡ್ರಿ ಒಂದು 20 ದಿವಸದಿಂದ ತುಂಬ ಮಳೆ ಆಗ್ತಾಯಿದೆ, ತುಂಬ ನಷ್ಟ ಆಗಿದೆ. ದ್ರಾಕ್ಷಿ 70 ರೂಪಾಯಿ ಇತ್ತು, ಈಗ ಬರೀ 30 ರೂಪಾಯಿಗೆ ಬಂದು ನಿಂತಿದೆ. ಯಾವೊಂದು ಬೆಳೆಗೂ ರೇಟ್ ಇಲ್ದಂಗೆ ಆಗಿದೆ. ಆದರೆ ಯಾವ ಬೆಳೆ ಆದರೂ ಇಡಲಿ, ಯಾವ ಬೆಳೆಗೂ ರೈತರಿಗೆ ಯಾವುದೇ ಆದಂಥ ಬೆಲೆ ಇಲ್ದಂಗೆ ಆಗಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರದ ಬೀದಿಯಲ್ಲಿ ಇದೀಗ ಅದೊಂದು ವಿಶೇಷ ವಸ್ತು ಕಮಾಲ್ ಮಾಡುತ್ತಿದೆ. ಚಿಕ್ಕಬಳ್ಳಾಪುರದ ಜನತೆಗೆ ಚಿರಪರಿಚಿತವೇ ಆದ ಇದು ಹಣ್ಣು ಅಲ್ಲ, ಕಾಯಿಯೂ ಅಲ್ಲ, ಬದಲಿಗೆ ಅದರಲ್ಲಿನ ತಿರುಳು ಮಾತ್ರ ಅರಿಷಡ್ ರುಚಿಗಳನ್ನು ನೆನಪಿಸುವಂತಿದೆ. ಹಾಗಾಗಿಯೇ ಜನ ಇದನ್ನು ತಿನ್ನಲು ಮುಗಿಬೀಳ್ತಿದ್ದಾರೆ. ಅಷ್ಟಕ್ಕೂ ಅದು ಏನು ಅಂತೀರಾ? ಈ ವರದಿ ನೋಡಿ.
ಮರಗಳು ಆಂಧ್ರಪ್ರದೇಶ ಮತ್ತು ತಮಿಳುನಾಡಿನಲ್ಲಿ ಹೆಚ್ಚು ಪ್ರಖ್ಯಾತಿ. ರಾಜ್ಯದಲ್ಲಿ ಈ ಮರಗಳು ಇಲ್ಲವಾದರೂ ಗಡಿ ಪ್ರದೇಶದಲ್ಲಿ ಈ ತಾಳೆಕಾಯಿಯ ತಿರುಳು ಸಿಕ್ಕಾಪಟ್ಟೆ ಫೇಮಸ್. ಎಳೆ ನೀರಿನಲ್ಲಿರುವ ಎಳೆ ಕೊಬ್ಬರಿಯ ಮಾದರಿಯಲ್ಲಿಯೇ ಇರುವ ಈ ತಾಳೆ ತಿರುಳು ತಿನ್ನಲು ತುಂಬಾ ರುಚಿಕರ. ಈ ತಾಳೆ ಮರಗಳನ್ನು ಪ್ರತ್ಯೇಕವಾಗಿ ಬೆಳೆಯುವುದಿಲ್ಲ, ಬದಲಿಗೆ ಕಾಡು ಗುಡ್ಡಗಳಲ್ಲಿ ತನ್ನಿಂದ ತಾನೇ ಬೆಳೆಯುವ ಇದೇ ಮರದ ಎಲೆಗಳಲ್ಲಿ ಹಿಂದೆ ಸಾಹಿತ್ಯ ಬರೆಯುತ್ತಿದ್ದರು ಎಂಬುದು ಜನಜನಿತ. ವೀರಬ್ರಹ್ಮೇಂದ್ರ ಸ್ವಾಮಿ ಮತ್ತು ಕೈವಾರದ ನಾರಾಯಣಪ್ಪ ಅವರು ಇದೇ ತಾಳೆ ಗರಿಗಳ ಮೇಲೆ ಕಾಲಜ್ಞಾನ ಬರೆದಿದ್ದಾರೆ. ಅಂದರೆ ರಾಜ್ಯದಲ್ಲಿಯೂ ಹಿಂದೆ ತಾಳೆ ಮರಗಳಿದ್ದು ಇದೀಗ ಪರಿಸರ ವೈಪರೀತ್ಯಗಳ ಕಾರಣ ಕಾಣೆಯಾಗಿರಬಹುದು. ಆದರೆ ನೆರೆ ಆಂಧ್ರಪ್ರದೇಶ ಮತ್ತು ತಮಿಳುನಾಡಿನಲ್ಲಿ ಯಥೇಚ್ಛವಾಗಿರುವ ಈ ತಾಳೆ ಮರಗಳಿಂದ ರೈತರಿಗಾಗಲಿ ಜನರಿಗಾಗಲಿ ಯಾವುದೇ ವಿಶೇಷ ಉಪಯೋಗ ಇಲ್ಲ. ಆದರೆ ಇದು ಕಾಯಿ ಬಿಟ್ಟಾಗ ಮಾತ್ರ ಎಲ್ಲರಿಗೂ ಅನುಕೂಲಕ್ಕೆ ಬರಲಿದೆ. ಈ ತಾಳೆ ಕಾಯಿಗಳ ತಿರುಳು ತುಂಬಾ ರುಚಿಕರ ಪದಾರ್ಥವಾಗಿರೋ ಕಾರಣ ಬೇಸಿಗೆಯಲ್ಲಿ ಈ ಕಾಯಿ ಯಥೇಚ್ಛವಾಗಿ ಸಿಗಲಿದೆ. ಈ ತಾಳೆ ತಿರುಳಿಗೆ ಚಿಕ್ಕಬಳ್ಳಾಪುರದಲ್ಲಿಯೂ ಬೇಡಿಕೆ ಸೃಷ್ಟಿಯಾಗಿದೆ. ನೋಡಲು ಕಪ್ಪು ಮಿಶ್ರಿತ ಕಂದು ಬಣ್ಣದಲ್ಲಿದ್ದು ಮೇಲಿನ ಚಿಪ್ಪು ತೆಗೆದರೆ ಒಳಗೆ ನಯವಾದ ಬೆಣ್ಣೆಯಂತೆ ತಿರುಳು ಇರಲಿದೆ. ವರ್ಷಗಳಿಂದ ನಾನು ಈ ತಾಟ್ಲೆ ಹಣ್ಣು ತಿಂತೀರಿ. ಇದು ನಮ್ಮ ಕಡೆ ಬೆಳೆಯೋದಿಲ್ಲ, ತಮಿಳ್ನಾಡಲ್ಲಿ ಬೆಳೀತಾರೆ. ಅದು ಈ ಏಪ್ರಿಲ್ ಮೇ ಜೂನ್ ತಿಂಗಳಲ್ಲಿ ಹೆಚ್ಚಿಗೆ ಬರುತ್ತೆ. ಅವರು ಆ ಕಡೆಯಿಂದ ತಂದು ಈ ಕಡೆ ನಮ್ಮ ಕಡೆ ಚಿಕ್ಕಬಳ್ಳಾಪುರ ಸುತ್ತಮುತ್ತ ಟೌನುಗಳಲ್ಲೆಲ್ಲನೂ ಸೇಲ್ ಮಾಡ್ತಾರೆ ಮತ್ತು ಬೆಂಗಳೂರಲ್ಲೂ ಸೇಲ್ ಮಾಡ್ತಾರೆ. ಇದು ಆರೋಗ್ಯಕ್ಕೆ ಒಂಥರ ಒಳ್ಳೆಯದು, ಈ ಬೇಸಿಗೆಗೆ ಭಾಳ ಒಳ್ಳೆಯದು. ಬಟ್ ಈಗ ಏನಂತಂದರೆ ಸ್ವಲ್ಪ ವಾತಾವರಣ ಈ ಥರ ಇರೋದಕ್ಕೆ ಬಿಸ್ನೆಸ್ ಅವ್ರಿಗೂ ಕಡಿಮೆ ಇದೆ. ಮಳೆ ಬರೋದ್ರಿಂದ ಸ್ವಲ್ಪ ಜನ ಇದು ಸ್ವಲ್ಪ ಕೋಲ್ಡ್ ಇದು, ಈ ಬೇಸಿಗೆಗೆ ಒಳ್ಳೆ ಫುಡ್ ಇದು ಮತ್ತು ಈಟಿಗೆ ಎಲ್ಲನೂ ಭಾಳ ಒಳ್ಳೆಯದು ಅಂತ ಮೊದಲಿಂದನೂ ಹಿರಿಯರೆಲ್ಲನೂ ಅದನ್ನು ತಿನ್ಕೊಂಬರ್ತಾಯಿದ್ರು. ನಾವು ಅದೇ ಥರನೇ ಈಗ ಬೇಸಿಗೆಯಲ್ಲಿ ಇದೊಂದೇ ಸೀಸನ್ ಇದೊಂದೇ ಸೀಸನ್ನೇ ಬರೋದು. ಏಪ್ರಿಲ್ ಮೇ ಜೂನ್ 3 ತಿಂಗಳು 3-4 ತಿಂಗಳು ಅಷ್ಟೇ ಇದು. ಮತ್ತು ಇನ್ನು ಅದಕ್ಕೆ ಮುಂಚೆ ಇದೇನು ಇರೋದಿಲ್ಲ. ಇದೊಂದು ಟೇಸ್ಟು ಒಂಥರ ಎಳ್ನೀರು ಟೈಪೇ ಇರುತ್ತೆ. ಎಳ್ನೀರು ಕೊಬ್ಬರಿ ಯಾವ ಥರ ಇರುತ್ತೋ ಆ ಥರ ಕೊಬ್ಬರಿ ಟೈಪೇ ಇರುತ್ತೆ. ಆರೋಗ್ಯಕ್ಕೆ ಭಾಳ ತುಂಬ ಒಳ್ಳೆಯದು. ಎಕ್ಸಸ್ ಆಫ್ ಹೀಟು ಈ ಬಿಸಿಲಿಗೆ ಬೇಸಿಗೆಯಲ್ಲಿ ಉಷ್ಣಕ್ಕೆಲ್ಲನೂ ಒಳ್ಳೆಯದು ಅಂತ ಅನಿಸುತ್ತೆ. ಅದು ತಿಂದರೂ ಸ್ವಲ್ಪ ಅದು ತಿಂದ್ರೂ ಸ್ವಲ್ಪ ಕೂಲಾಗುತ್ತೆ ಬಾಡಿ. ಒಂದು ಕಾಯಿ 20 ರೂಪಾಯಿ, ಅದು ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಕ್ವಾಲಿಟಿ ಹೆಂಗಿದೆ, 20, 10 ಈ ಥರ ಮಾರ್ತಾರೆ. ಅವ್ರಿಗೂ ಅಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ನು ಎಲ್ಲನೂ ಬೀಳುತ್ತೆ ಅಂತಂದೇಳಿ ಹೇಳ್ತಾರೆ. ಅವರು ರೇಟ್ ಜಾಸ್ತಿ ಅಂತಂದರೆ ತೊಂದರೆ ಇಲ್ಲ, ತಿನ್ಬೋದು. ಎಳ್ನೀರು ಕಂಪೇರ್ ಮಾಡಿದ್ರೆ ಇದು ಬೆಸ್ಟು ಅಂತ ಅನಿಸುತ್ತೆ. ತಮಿಳುನಾಡಿನಿಂದ ಲೋಡ್ಗಟ್ಟಲೆ ತಾಳೆಕಾಯಿಗಳನ್ನು ತಂದು ಬೀದಿ ಬದಿ ಗಾಡಿಗಳಲ್ಲಿ ಮಾರಾಟ ಮಾಡಲಾಗಿತ್ತು. ಒಂದೊಂದು ರಸ್ತೆಗೆ ಒಂದರಂತೆ ಗಾಡಿಗಳನ್ನು ನಿಲ್ಲಿಸಿ ವ್ಯಾಪಾರಿಗಳು ಮಾರಾಟ ಮಾಡುತ್ತಿದ್ದಾರೆ. ತಂದ ಎಲ್ಲ ಕಾಯಿ ಖಾಲಿಯಾಗುವವರೆಗೂ ತಾಳೆ ತಿರುಳು ಮಾರಾಟಗಾರರು ಕದಲಲ್ಲ. ಎಳೆನೀರಿಗೆ ಶೆಡ್ ಹೊಡೆದಂತೆ ಜನ ತಾಳೆ ತಿರುಳು ತಿಂದು ದೇಹ ತಂಪಾಗಿಸಿಕೊಳ್ತಾರೆ. ಈ ಹಣ್ಣು ಪ್ರತಿ ಒಂದು ಬೇಸಿಗೆನಲ್ಲಿ ಯೂಶ್ವಲಿ ಏಪ್ರಿಲ್ ಮೇ ಜೂನಲ್ಲಿ ಬರುತ್ತೆ. ನಾನು ಲಾಸ್ಟ್ ಇಯರ್ ತಿಂದಿದ್ದೆ. ಇದು ತಂಪು ಬಿಸಿಲಿಗೆ ಈ ಬೇಸಿಗೆ ಕಾಲಕ್ಕೆ ಇದು ಅನುಕೂಲ ಆಗಿರುತ್ತೆ. ಹಾಗಾಗಿ ತಂಪಾಗಿರುತ್ತೆ ಬಾಡಿ ಎಲ್ಲ. ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಒಂಥರ ತೆಂಗಿನಕಾಯಿ ಥರ ಇರುತ್ತೆ. ತುಂಬ ಹೆಲ್ತಿ ಫುಡ್ಡು ಅಂತ ನಾವು ತಿಂತೀವಿ, ಇದನ್ನು ಉಪಯೋಗಿಸ್ತೀವಿ. ರೇಟು 40-50 ರೂಪಾಯಿ ಚೆನ್ನಾಗಿರೋ ಅಂಥದ್ದು. ಸೊ ಅದನ್ನು ತಗೊಂಡು ನಾವು ಯೂಸ್ ಮಾಡ್ತೀವಿ. ಒಳ್ಳೆಯದು ಆರೋಗ್ಯಕ್ಕೆ. ತಾಳೆ ತಿರುಳಿನಲ್ಲಿ ಆರೋಗ್ಯಕ್ಕೆ ಪೂರಕವಾದ ಆಗರವೇ ಅಡಗಿದೆ ಎನ್ನಲಾಗಿದೆ. ದೇಹದ ತೂಕ ಕಡಿಮೆ ಮಾಡಲು, ದೇಹದ ಉಷ್ಣತೆ ನಿಯಂತ್ರಿಸಲು, ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವುದು ಸೇರಿದಂತೆ 10 ಕಾರಣಗಳಿಗೆ ಈ ತಾಳೆ ತಿರುಳು ಬಳಸಲಾಗುತ್ತಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ.
ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜ್ ಚಿಕ್ಕಬಳ್ಳಾಪುರ ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್ ಪಿಸಿಎಂಬಿ ಪಿಸಿಎಂಸಿ ಹಾಗೂ ಕಾಮರ್ಸ್ ಇಬಿಎಸಿ ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು ಸತತ 4 ವರ್ಷಗಳಿಂದ 100% ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5 ರಿಂದ 7 ಗಂಟೆವರೆಗೆ ನಿರಂತರ 8 ತಿಂಗಳು ಜೆಡಬ್ಲ್ಯೂ ನೀಟ್ ಸಿಇಟಿ ತರಗತಿಗಳನ್ನು ನಡೆಸುತ್ತಿದ್ದು ಪ್ರಸ್ತುತ ವರ್ಷದ ಸರ್ಕಾರಿ ಕೋಟಾದಲ್ಲಿ ಶಶಿಪ್ರಸಾದ್ ಮತ್ತು ಮೌನಿಕಾ ಇಬ್ಬರು ವಿದ್ಯಾರ್ಥಿಗಳು ಅಂಬೇಡ್ಕರ್ ಮೆಡಿಕಲ್ ಕಾಲೇಜು ಬೆಂಗಳೂರು ಮತ್ತು ಸುಬ್ಬಯ್ಯ ಮೆಡಿಕಲ್ ಕಾಲೇಜು ಶಿವಮೊಗ್ಗದಲ್ಲಿ ದಾಖಲಾತಿ ಪಡೆದಿರುತ್ತಾರೆ. ಇಂದೇ ನಿಮ್ಮ ಮಕ್ಕಳನ್ನು ಸೇರಿಸಿ. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮು ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್ 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಉದ್ಘಾಟನೆ ಮಾಡಿದ ಗ್ರಂಥಾಲಯ ಇಂದು ಅನಾಥವಾಗಿದೆ. ಕೇವಲ ಉದ್ಘಾಟನೆಗೆ ಮಾತ್ರ ಗ್ರಂಥಾಲಯ ಸೀಮಿತವಾಗಿದ್ದು ಜನರ ಹಿತಾಸಕ್ತಿ ಈ ಸರ್ಕಾರಕ್ಕೆ ಮತ್ತು ತಾಲೂಕು ಆಡಳಿತಕ್ಕೆ ಬೇಡವಾಗಿದೆ ಎಂಬುದಕ್ಕೆ ದೇವನಹಳ್ಳಿಯ ಗ್ರಂಥಾಲಯವೇ ನಿದರ್ಶನವಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆ ಗ್ರಂಥಾಲಯವನ್ನು ಉದ್ಘಾಟನೆ ಮಾಡಿ 2 ತಿಂಗಳುಗಳು ಕಳೆದಿದೆ. ಆದರೆ ಆ ಗ್ರಂಥಾಲಯದಲ್ಲಿ ವಿದ್ಯಾರ್ಜನೆಗೆ ಮಾತ್ರ ಇನ್ನೂ ಅವಕಾಶ ಸಿಕ್ಕಿಲ್ಲ. ದೇವನಹಳ್ಳಿಯ ಬೈಚಾಪುರ ರಸ್ತೆಯಲ್ಲಿರುವ ಜಿಲ್ಲಾ ಗ್ರಂಥಾಲಯ ಸಾರ್ವಜನಿಕರಿಗೆ ಮುಕ್ತವಾಗುವುದು ಯಾವಾಗ ಎಂಬ ಪ್ರಶ್ನೆಗೆ ಉತ್ತರಿಸುವವರೇ ಇಲ್ಲವಾಗಿದ್ದಾರೆ. ಜಿಲ್ಲಾ ಉಸ್ತುವಾರಿ ಹೊತ್ತಿರುವ ಸಚಿವ KH ಮುನಿಯಪ್ಪ ಅವರು ಈ ಗ್ರಂಥಾಲಯ ವಿಚಾರವಾಗಿ ಮೌನ ವಹಿಸಿರೋದು ಮಾತ್ರ ಸಾಹಿತ್ಯಾಭಿಮಾನಿಗಳಲ್ಲಿ ತೀವ್ರ ಬೇಸರ ಮೂಡಿಸಿದೆ. 1.80 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಗ್ರಂಥಾಲಯ ಮೇಲ್ವಿಚಾರಣೆ ಮಾಡೋಕ್ಕೂ ಯಾರೂ ಇಲ್ಲವಾಗಿದ್ದಾರೆ. ಕಟ್ಟಡ ಉತ್ತಮವಾಗಿದ್ದರೆ ಸಾಕೆ, ಅದರೊಳಗೆ ಮೌಲ್ಯಾಧಾರಿತ ಪುಸ್ತಕಗಳು ಬೇಕಲ್ವಾ? ಆ ಕೆಲಸವನ್ನು ಮಾತ್ರ ಸಂಬಂಧಿಸಿದ ಇಲಾಖೆ ಮಾಡಲು ಮುಂದಾಗದ ಕಾರಣ ಉದ್ಘಾಟನೆಯಾಗಿಯೂ ಗ್ರಂಥಾಲಯ ಕಟ್ಟಡ ಭೂತಬಂಗಲೆಯಂತಿದೆ. ಶಿಕ್ಷಣಕ್ಕೆ ಒತ್ತು ಕೊಡುವ ಮಾತುಗಳನ್ನಾಡುವ ಸಚಿವರು ಗ್ರಂಥಾಲಯದ ಬಗ್ಗೆ ಗಮನ ಹರಿಸುತ್ತಿಲ್ಲ ಯಾಕೆ ಎಂದು ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದಾರೆ. ಇದು ಓಪನ್ ಆಗಿ 2 ತಿಂಗಳಾಯಿತು. ಬಟ್ ಓಪನ್ ಆಗಿ 2 ತಿಂಗಳಾಗಿನೂ ಅವರು ಲಾಕಲ್ಲೇ ಐತೆ, ಅದು ಓಪನ್ ಆಗ್ತಾಯಿಲ್ಲ. ಒಳಗಡೆ ಬುಕ್ಸ್ ಇಲ್ಲ. ಅದರಲ್ಲಿ ಮಕ್ಕಳು ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಇಲ್ಲಿ ತುಂಬ ಸತಿ ನಾನು ನೋಡಿದ್ದೀನಿ ಪಾರ್ಕ್ ಹತ್ರ ಬಂದಾಗ. ತುಂಬ ಸತಿ ಬಂದಾಗೂ ಮಕ್ಕಳು ಇಲ್ಲಿ ಬಂದು ತಿರ್ಗಾ ರಿಟರ್ನ್ ಹೋಗಿದ್ದಾರೆ. ಆದರೆ ಗೌರ್ಮೆಂಟ್ ಕಡೆಯಿಂದ ಸವಲತ್ತಾಗಿದೆ, ಬಟ್ ಪ್ರಯೋಜನ ಇಲ್ಲ. ಅದರಲ್ಲಿ ಬುಕ್ಸ್ ಇಲ್ಲ, ಬಟ್ ಓದೋದಕ್ಕೆ ಮಕ್ಕಳು ಬಂದು ವಾಪಸ್ ಹೋಗ್ತಾ ಇದ್ದಾರೆ. ಇಷ್ಟು ಅನುಕೂಲ ಮಾಡಿಬಿಟ್ಟು ಅದರಲ್ಲಿ ಓದೋಕ್ಕೆ ಪ್ರಯೋಜನ ಆಗಿಲ್ಲ ಅಂದರೆ ಇನ್ನೇನಕ್ಕಿದು?
ಅನನುಕೂಲ ಆಗಿಬಿಡ್ತು. ಏನಂದರೆ ಮಾಡಿದ್ದಾರೆ ಅದನ್ನ ಎಲ್ಲ ಮಕ್ಕಳಿಗೋಸ್ಕರ, ಬಡ ಮಕ್ಕಳಿದ್ದಾರೆ, ವಿದ್ಯಾಭ್ಯಾಸ ಮುಖ್ಯ. ಇವಾಗ ವಿದ್ಯಾಭ್ಯಾಸಕ್ಕೋಸ್ಕರ ಮಾಡಿದ್ದಾರೆ. ಆ ವಿದ್ಯಾಭ್ಯಾಸಕ್ಕೋಸ್ಕರ ಅವರು ಅದನ್ನು ಓಪನ್ ಮಾಡಬೇಕು, ಬುಕ್ಸ್ಗಳು ಏನಾಯಿತು ಅರೇಂಜ್ಮೆಂಟ್ ಮಾಡಬೇಕು. ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಅಧಿಕಾರಿಗಳು ಸ್ವಲ್ಪ ಸಪೋರ್ಟ್ ಮಾಡಬೇಕು. ಏನಾಗಿದೆ ಅಂತ ಬಂದು ನೋಡಬೇಕಲ್ಲ, ಯಾರಿದ್ದಾರೆ ನೋಡೋರು, ಬಡವ್ರ ಮಕ್ಕಳು ಎಷ್ಟಿದ್ದಾರೆ ಓದೋರು ಎಲ್ಲರೂ. ಪಾಪ ನಾನು ನೋಡ್ದಂಗೆ ಇಲ್ಲಿ ಪಾರ್ಕ್ ಹತ್ರ ತುಂಬ ಜನ ಬಂದು ಹೋಗ್ತಾ ಇದ್ದಾರೆ. ಅನುಕೂಲ ಮಾಡಿದ್ದಾರೆ, ಪ್ರಯೋಜನ ಇಲ್ಲ. ಬಟ್ ಇಷ್ಟು ಅಮೌಂಟ್ ಹಾಕಿ ಅವ್ರು ಕಟ್ಟಿರೋದು ಪ್ರಯೋಜನನೇ ಇಲ್ಲ. ಆದರೆ ಅಧಿಕಾರಿಗಳು ಎಲ್ಲೆಲ್ಲಿದ್ದಾರೋ ಬಂದು ನೋಡಬೇಕು, ಏನಾಗಿದೆ ಅಂತ ವಿಚಾರಿಸಬೇಕು, ಬುಕ್ಸ್ ಯಾಕಿಲ್ಲ ಅಂತ ಯೋಚನೆ ಮಾಡಬೇಕು. ತಿರುಗಿ ಏನು ಬೇಕಾಗಿದೆಯೋ ಅದೆಲ್ಲ ಅನುಕೂಲ ಮಾಡಿ ಕೊಡಬೇಕು ಬಡವ್ರಿಗೋಸ್ಕರ. ಸಚಿವರ ಭರವಸೆಗಳು ಕೇವಲ ಭಾಷಣ ಮಾತ್ರ ಸೀಮಿತವಾಗಿದ್ದು ಶಿಕ್ಷಣಕ್ಕೆ ಒತ್ತು ನೀಡುತ್ತಿಲ್ಲ ಎಂಬುದು ಪ್ರಜ್ಞಾವಂತರ ಆರೋಪವಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಗ್ರಂಥಾಲಯ ಇಲಾಖೆ ಅಧಿಕಾರಿಗಳು ಇದಕ್ಕೂ ತಮಗೂ ಸಂಬಂಧವೇ ಇಲ್ಲ ಎನ್ನುವಂತೆ ವರ್ತಿಸುತ್ತಿರೋದು ಮಾತ್ರ ವಿಪರ್ಯಾಸ. ಅನಾಥವಾಗಿ ಬಿದ್ದಂತಿರುವ 3 ಅಂತಸ್ತಿನ ಗ್ರಂಥಾಲಯ ಕಟ್ಟಡ ಮೋಜು ಮಸ್ತಿ ಮಾಡೋರಿಗೆ ಅನುಕೂಲವಾಗಿದೆ ಎಂಬುದು ಪ್ರಜ್ಞಾವಂತರ ಆಕ್ರೋಶವಾಗಿದೆ. ಸತೀಶ್ ಕುಮಾರ್ ಜಿ, ಸಿಟಿವಿ ನ್ಯೂಸ್, ದೇವನಹಳ್ಳಿ. ಬೆಂಗಳೂರು ಸೇರಿ ರಾಜ್ಯದ ಹಲವೆಡೆ ಕೊರೋನಾ ಹೆಮ್ಮಾರಿ ಮತ್ತೆ ವಕ್ಕರಿಸಿದ್ದು, ಇದನ್ನು ತಡೆಯಲು ನಂಜನಗೂಡು ತಾಲೂಕಿನಲ್ಲಿ ಅಗತ್ಯ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ 20 ಬೆಡ್ ಸೇರಿ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ಕೋವಿಡ್ ವಿರುದ್ಧ ಹೋರಾಡಲು ಸನ್ನದ್ಧರಾಗಿರುವುದಾಗಿ ವೈದ್ಯಾಧಿಕಾರಿ ಕೆ ಶಿವಪ್ರಸಾದ್ ಹೇಳಿದ್ದಾರೆ. ಮಾನವ ಕುಲವನ್ನು ಇನ್ನಿಲ್ಲದಂತೆ ಕಾಡಿದ ಮಾರಕ ಕೊರೋನಾ ವೈರಸ್ ಮತ್ತೆ ವಕ್ಕರಿಸಿದೆ. ಲಕ್ಷಾಂತರ ಮಂದಿಯನ್ನು ಬಲಿ ಪಡೆದು ರಣಕೇಕೆ ಹಾಕಿದ್ದ ಕೋವಿಡ್-19 ಹೊಸ ರೂಪಾಂತರದೊಂದಿಗೆ ಬಂದು ಆತಂಕ ಮೂಡಿಸಿದೆ. 2019ರಲ್ಲಿ ಕೊರೋನಾ ಮೊದಲ ಬಾರಿಗೆ ಕಾಣಿಸಿಕೊಂಡಾಗ ಇಡೀ ಜಗತ್ತು ಸ್ತಬ್ಧಗೊಂಡಿತ್ತು. ಒಬ್ಬರಿಂದ ಮತ್ತೊಬ್ಬರಿಗೆ ಬಹುಬೇಗ ಹರಡಿ ಕಾಡುವ ವೈರಸ್ ನಿಯಂತ್ರಣಕ್ಕೆ ಇನ್ನಿಲ್ಲದ ಕಸರತ್ತು ನಡೆಯಿತು. ಎಲ್ಲ ದೇಶಗಳು ಗಡಿ ಬಂದ್ ಮಾಡಿಕೊಂಡರೆ ಜನರು ಮನೆಯೊಳಗಿದ್ದು ಬಾಗಿಲು ಹಾಕಿಕೊಳ್ಳುವಂತಾಗಿತ್ತು. ಅಪಾರ ಸಾವು ನೋವು, ಆರ್ಥಿಕ ಬಿಕ್ಕಟ್ಟು ದೇಶಗಳನ್ನು ಕಾಡಿದವು. ಕೊನೆಗೆ ಮಾರಕ ವೈರಸ್ ನಿಯಂತ್ರಣಕ್ಕೆ ಲಸಿಕೆಗಳು ನೆರವಾದವು. ದುಸ್ವಪ್ನದಂತೆ ಕಾಡಿದ ಕೊರೋನಾ ಹೋಯ್ತಪ್ಪ ಎಂದು ನಿಟ್ಟುಸಿರು ಬಿಡುವಾಗಲೇ ಮತ್ತೊಂದು ರೂಪದಲ್ಲಿ ಎದುರಾಗಿ ಭೀತಿ ಹುಟ್ಟಿಸಿದೆ. ದೇಶಾದ್ಯಂತ ಕೊರೋನಾ ಸೋಂಕಿನ ಪ್ರಕರಣಗಳು ಗಣನೀಯವಾಗಿ ಏರಿಕೆಯಾಗುತ್ತಿದೆ. ಇದರಿಂದ ಜನರಲ್ಲಿ ಮತ್ತೆ ಆತಂಕ ಶುರುವಾಗಿದೆ. 3-4 ವರ್ಷಗಳ ಹಿಂದೆ ಬಂದಿದ್ದ ಕೊರೋನಾ ಅಲೆ ಮತ್ತೆ ವಕ್ಕರಿಸಿ ಜನರು ಭಯಗೊಂಡಿದ್ದಾರೆ. ಈ ಮಧ್ಯ ರಾಜ್ಯದಲ್ಲಿ ಕೊರೋನಾ ಪಾಸಿಟಿವ್ ಸಂಖ್ಯೆ ಹೆಚ್ಚಾಗುತ್ತಿದ್ದು ಸರ್ಕಾರದಿಂದ ಸಭೆಗಳು ನಡೆಯುತ್ತಲೇ ಇದೆ. ಈ ನಿಟ್ಟಿನಲ್ಲಿ ಜನರು ಗೊಂದಲ ಮತ್ತು ಆತಂಕಕ್ಕೆ ಒಳಗಾಗಿದ್ದು ಹಲವೆಡೆ ಕೆಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. ನಂಜನಗೂಡು ತಾಲೂಕಿನಲ್ಲಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಸದ್ಯಕ್ಕೆ ಈ ರೀತಿ ಲಕ್ಷಣ ಪತ್ತೆಯಾಗಿಲ್ಲ. ಆದರೂ ಮುಂಜಾಗ್ರತಾ ಕ್ರಮವಾಗಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ 20 ಬೆಡ್, ಆಕ್ಸಿಜನ್, ಸ್ಲ್ಯಾಬ್ ಟೆಸ್ಟಿಂಗ್ ಸೇರಿ ಕೆಲ ಮುಂಜಾಗ್ರತಾ ಕ್ರಮಕ್ಕೆ ಆಸ್ಪತ್ರೆ ಸನ್ನದ್ಧವಾಗಿದೆ. ನಾನು ಡಾಕ್ಟರ್ ಟಿ ಶಿವಪ್ರಸಾದ್ ಅಂತೇಳಿ ಆಡಳಿತ ವೈದ್ಯಾಧಿಕಾರಿ, ಸಾರ್ವಜನಿಕ ಆಸ್ಪತ್ರೆ ನಂಜನಗೂಡು, ಇಲ್ಲಿ ಕರ್ತವ್ಯ ನಿರ್ವಹಣೆ ಮಾಡ್ತಾ ಇದ್ದೀನಿ. ಸೊ ಈಗಾಗಲೇ ನಮಗೆ 20, 21, 22 ಈ ವರ್ಷಗಳಲ್ಲಿ ನನಗೆ ಕೋವಿಡ್-19 ಬಗ್ಗೆ ಭಾಳಷ್ಟು ಅನುಭವಗಳಾಗಿದ್ದಾವೆ. ಸೊ ಜನಸಾಮಾನ್ಯರು ಎಲ್ಲರೂ ಕೂಡ ಎಲ್ಲ ವಿವಿಧ ಇಲಾಖೆಗಳಲ್ಲೂ ಕೂಡ ಸೇರಿ ಕೆಲಸವನ್ನು ಆ ಟೈಮಲ್ಲಿ ಮಾಡಿದ್ದೀವಿ. ಜನಗಳಿಗೂ ಕೂಡ ಅದ್ರ ಬಗ್ಗೆ ಅರಿವಿದೆ ಕೋವಿಡ್-19 ಬಗ್ಗೆ. ಸೊ ಈಗ ಕೋವಿಡ್ ಪ್ರಕರಣಗಳು ಇಲ್ಲೊಂದು ಪ್ರಕರಣಗಳು ವರದಿ ಆಗ್ತಾ ಇದ್ದಾವೆ. ಈಗ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ನಂಜನಗೂಡು ತಾಲೂಕಲ್ಲಿ ಯಾವುದೇ ಪ್ರಕರಣಗಳು ಕೂಡ ವರದಿಯಾಗಿಲ್ಲ. ಸೊ ಇದ್ರ ಬಗ್ಗೆ ಜನಸಾಮಾನ್ಯರು ಆತಂಕ ಪಡುವಂಥದ್ದಿಲ್ಲ, ಭಯ ಪಡುವಂಥದ್ದಿಲ್ಲ. ಇದ್ರ ಬಗ್ಗೆ ಎಚ್ಚರ ವಹಿಸ್ಬೇಕಷ್ಟೆ. ಸೊ ಅವರಿಗೆ ಸಣ್ಣ ಪುಟ್ಟ ಜ್ವರ ಇದ್ದಂಥದ್ದು ಮತ್ತು ಮೈಕೈ ನೋವು ಇರ್ತಕ್ಕಂಥದ್ದು ಮತ್ತು ರನ್ನಿಂಗ್ ನೋವ್ಸ್ ಇರ್ತಕ್ಕಂಥದ್ದು, ಈ ಸಂದರ್ಭದಲ್ಲಿ ಅವರು ಆಸ್ಪತ್ರೆಗೆ ಬಂದು ಪರೀಕ್ಷೆಯನ್ನು ಮಾಡಿಸ್ಕೊಂಡು ತಜ್ಞ ವೈದ್ಯರ ಸಲಹೆಯನ್ನು ಪಡ್ಕೋಬೇಕು. ಹೀಗೆ ಇದ್ರ ಜೊತೆಗೆ ನಮಗೆ ಕೋವಿಡ್ಗೆ ಸಂಬಂಧಪಟ್ಟಂಥ ಸಿಂಪ್ಟಮ್ಸ್ಗಳೇನಾದರೂ ಇದ್ದಂಥ ಸಂದರ್ಭದಲ್ಲಿ ಆ ರೋಗಿಗಳನ್ನ ತಪಾಸಣೆಗೆ ಒಳಪಡಿಸಿ ಅವರಿಂದ ನೇಸಲ್ ಸ್ವಾಬ್ ಮತ್ತು ಓರಲ್ ಸ್ವಾಬ್ನ ತೆಗೆದು ನಾವು ನಮ್ಮ ಜಿಲ್ಲಾ ಆಸ್ಪತ್ರೆಗೆ ಕಳಿಸ್ಕೊಡ್ತೀವಿ. ಜಿಲ್ಲಾ ಆಸ್ಪತ್ರೆಯಲ್ಲಿ ಪರೀಕ್ಷೆ ಆದ ನಂತರ ದೃಢಪಟ್ಟರೆ ಅವ್ರಿಗೇನು ಚಿಕಿತ್ಸೆನ ಕೊಡಬೇಕು, ಮನೆಯಲ್ಲೇ ಕೊಡಬೇಕಾ ಇಲ್ಲ ಅವನು ಆಸ್ಪತ್ರೆಯಲ್ಲೇ ಅಡ್ಮಿಟ್ ಮಾಡಬೇಕಾ ಅಂತಕ್ಕಂಥದ್ದನ್ನ ತೀರ್ಮಾನ ಮಾಡಿ ವೈದ್ಯಾಧಿಕಾರಿಗೆ ತೀರ್ಮಾನ ಮಾಡಿ ಅವರಿಗೆ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಕೆಲಸ ಆಗ್ತದೆ. ಈಗ ನಾವು ಸದ್ಯದ ಪರಿಸ್ಥಿತಿಯಲ್ಲಿ ಲಸಿಕೆಯನ್ನಾಗಲಿ
ಮತ್ತು ಬೇರೆಯವರಿಗೆ ಮಾಸ್ಕನ್ನು ಕಡ್ಡಾಯವಾಗಿ ಬಳಕೆ ಮಾಡಬೇಕು ಅಂತಕ್ಕಂಥದ್ದು. ಈ ಕುರಿತು ಮಾಹಿತಿ ನೀಡಿರುವ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಕೆ ಶಿವಪ್ರಸಾದ್, ಕೊರೋನಾ ರೀತಿ ಯಾವುದೇ ಲಕ್ಷಣಗಳು ಈವರೆಗೂ ಇಲ್ಲಿ ಯಾವ ಕೇಸ್ ಬಂದಿಲ್ಲ. ಜನರು ಭಯ ಮತ್ತು ಆತಂಕಕ್ಕೆ ಒಳಗಾಗೋದು ಬೇಡ. ಆ ರೀತಿಯ ಲಕ್ಷಣಗಳು ಬಂದರೆ ಪರೀಕ್ಷೆ ಮಾಡಿಸಿಕೊಳ್ಳುವಂತೆ ಆಸ್ಪತ್ರೆಯಲ್ಲಿ ಕೈಗೊಂಡಿರುವ ಸಿದ್ಧತೆಗಳ ಬಗ್ಗೆ ತಿಳಿಸಿದರು. ಕೊರೋನಾಗೆ ಸಾರ್ವಜನಿಕ ವಲಯದಲ್ಲಿ ಭಾರೀ ಚರ್ಚೆ ಮತ್ತು ಆತಂಕ ಹುಟ್ಟುಹಾಕಿದ್ದು, ಈ ಬಾರಿ ಕೊರೋನಾ ಹೆಮ್ಮಾರಿ ರಣಕೇಕೆ ಹಾಕುತ್ತಾ ಇಲ್ಲವೇ ತೆಪ್ಪಗಾಗುತ್ತಾ ಕಾದು ನೋಡಬೇಕಿದೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ 9916317028. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಹಾಸನ ಜಿಲ್ಲೆ ಅರಸೀಕೆರೆ ನಗರಸಭೆ ಮುಂಭಾಗದಲ್ಲಿ ಪೌರಕಾರ್ಮಿಕರ ಅನಿರ್ದಿಷ್ಟಾವಧಿ ಧರಣಿ ಆರಂಭಿಸಿದ್ದಾರೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ನಗರಸಭೆ ಕಚೇರಿ ಮುಂದೆ ಮುಷ್ಕರ ಮುಂದುವರೆಸಿದರು. ಇದರಿಂದ ನಗರದಲ್ಲಿ ಸ್ವಚ್ಛತಾ ಕಾರ್ಯ ಸೇರಿದಂತೆ ಕಚೇರಿಯಲ್ಲಿ ಕೆಲಸಗಳು ಸ್ಥಗಿತವಾಗಿದ್ದು ನಾಗರಿಕರು ಪರದಾಡುವಂತಾಗಿದೆ. ಈ ವೇಳೆ ಜಮೀಲ್ ಪಾಷಾ ಮಾತನಾಡಿ, ಮಾನವೀಯತೆ ದೃಷ್ಟಿಯಿಂದ ನೀರು ಸರಬರಾಜು ಮಾಡುವ ನೌಕರರು ನೀರು ಪೂರೈಕೆ ಮಾಡುತ್ತಿದ್ದಾರೆ. ಉಳಿದಂತೆ ಸ್ವಚ್ಛತೆ, ವಾಹನ ಚಾಲಕರು, ಹೊರಗುತ್ತಿಗೆ ನೌಕರರ ಸಿಬ್ಬಂದಿ ಮುಷ್ಕರ ಮುಂದುವರೆಸಿರುವುದಾಗಿ ತಿಳಿಸಿದರು.
ರಸ್ತೆ ಮುಚ್ಚಿ ಜನರಿಗೆ ತೊಂದರೆಯಾಗುತ್ತಿದ್ದು ಕೂಡಲೇ ರಸ್ತೆ ತೆರವುಗೊಳಿಸುವಂತೆ ಎಸ್ ಮಾದಶೆಟ್ಟಿ ಆಗ್ರಹಿಸಿದ್ದಾರೆ. ಚಾಮರಾಜನಗರ ತಾಲೂಕಿನ ಬಸವಾಪುರ ಮುಖ್ಯ ರಸ್ತೆಯಿಂದ ಚಿಕ್ಕಹೊಳೆ ಎಡದಂಡೆ ನಾಲೆಗೆ ತೆರಳುವ ಮಣ್ಣಿನ ರಸ್ತೆಯನ್ನು ಜಮೀನಿನ ಮಾಲೀಕರು ಮುಚ್ಚಿ ಬೇಲಿ ನಿರ್ಮಾಣ ಮಾಡಿದ್ದಾರೆ. ಇದರಿಂದ ಸುತ್ತಮುತ್ತಲಿನ ಜನರಿಗೆ ಸಂಕಷ್ಟ ಆರಂಭವಾಗಿದೆ. ತಲೆತಲಾಂತರಗಳಿಂದ ಈ ಭಾಗದಲ್ಲಿ ವಾಸ ಮಾಡುತ್ತಿರುವವರು ಇದೇ ರಸ್ತೆಯಲ್ಲಿ ತಿರುಗಾಡುತ್ತಿದ್ದಾರೆ. ಇದೀಗ ರಸ್ತೆ ಮುಚ್ಚಿದ ಕಾರಣ ಸಮಸ್ಯೆ ಎದುರಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ರಸ್ತೆ ತೆರವುಗೊಳಿಸಬೇಕು, ಇಲ್ಲವಾದಲ್ಲಿ ತಹಸೀಲ್ದಾರ್ ಕಚೇರಿ ಮುಂದೆ ಧರಣಿ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಪರಿಸರದ ಮೇಲಿನ ಪ್ರೀತಿ ಮೆರೆದ ಥಾಮಸ್ ದಂಪತಿಗಳು ತಮ್ಮ ಮಗಳ ಮದುವೆ ಆರತಕ್ಷತೆಯನ್ನು ವಿಶಿಷ್ಟವಾಗಿ ಆಚರಿಸಿದರು. ಸಮಾರಂಭಕ್ಕೆ ಆಗಮಿಸಿದ ಅತಿಥಿಗಳಿಗೆ ಉಡುಗೊರೆಯಾಗಿ ಗಿಡ ವಿತರಿಸುವ ಮೂಲಕ ಪರಿಸರ ಸಂರಕ್ಷಣೆಗೆ ಮುಂದಾಗಿದ್ದಾರೆ. ಗಿಡ ನಿಮ್ಮ ಮನೆಯ ಮೂಲೆಗಳಲ್ಲಿ ಜೀವಾಳ ತುಂಬಿ ಬೆಳೆಯಲಿ, ನಿಮ್ಮ ಪಾಲಿಗೆ ಹೆಚ್ಚು ಆಸ್ತಿಯಾಗಲಿ ಎಂಬ ಸಂದೇಶದೊಂದಿಗೆ ನೀಡಿದ ಈ ಹಸಿರು ಉಡುಗೊರೆ ಅತಿಥಿಗಳಲ್ಲಿಯೂ ಪರಿಸರ ಪ್ರಜ್ಞೆ ಮೂಡಿಸಿತು. ಬೆಂಗಳೂರು ವಿವಿ ನಿವೃತ್ತ ಭೂವಿಜ್ಞಾನ ಪ್ರಾಧ್ಯಾಪಕ ಪ್ರೊಫೆಸರ್ ಟಿಜೆ ರೇಣುಕಾ ಪ್ರಸಾದ್, ಹವಾಮಾನ ತುರ್ತು ಪರಿಸ್ಥಿತಿಯ ಮಧ್ಯೆ ಇಂತಹ ಕಾರ್ಯಗಳು ಅತ್ಯಂತ ಅಗತ್ಯ. ಇಂದು ಗಿಡ ನೆಟ್ಟು ಬೆಳೆಸಿದರೆ 100 ವರ್ಷಗಳ ನಂತರವೂ ಅದರ ಫಲದ ಸವಿ ಅನುಭವಿಸಬಹುದೆಂದು ಹೇಳಿದರು. ಪೌರ ಕಾರ್ಮಿಕರು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ವಿಜಯಪುರದ ಪುರಸಭೆ ಕಚೇರಿ ಮುಂದೆ 3ನೇ ದಿನದ ಮುಷ್ಕರ ಮುಂದುವರೆಸಿದರು. ಇದರಿಂದ ಪಟ್ಟಣದಲ್ಲಿ ಸ್ವಚ್ಛತಾ ಕಾರ್ಯ ಸೇರಿದಂತೆ ಕಚೇರಿಯಲ್ಲಿ ಕೆಲಸಗಳು ನಡೆಯದೆ ನಾಗರಿಕರು ಪರದಾಡುವಂತಾಗಿದೆ. ಪೌರ ನೌಕರರ ಸಂಘದ ಉಪಾಧ್ಯಕ್ಷ ಆರ್ ಲಕ್ಷ್ಮಣ್ ಮಾತನಾಡಿ, ಮಾನವೀಯತೆ ದೃಷ್ಟಿಯಿಂದ ನೀರು ಸರಬರಾಜು ಮಾಡುವ ನೌಕರರು ನೀರು ಪೂರೈಕೆ ಮಾಡುತ್ತಿದ್ದಾರೆ. ಉಳಿದಂತೆ ಸ್ವಚ್ಛತೆ, ವಾಹನ ಚಾಲಕರು, ಹೊರಗುತ್ತಿಗೆ ನೌಕರರು ನೇರ ವೇತನ ಕಾಯಂಗೊಳಿಸುವುದು ಸೇರಿದಂತೆ ಇತರೆ ಬೇಡಿಕೆಗಳನ್ನು ಈಡೇರಿಸಲು ಮುಷ್ಕರ ಮುಂದುವರೆಸಿರುವುದಾಗಿ ತಿಳಿಸಿದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲಿ ನಿರ್ಣಯಗಳ ಬಗ್ಗೆ ಮತ್ತೆ ಭುಗಿಲೆದ್ದ ವಿವಾದ. ಶಾಶ್ವತ ನೀರಾವರಿ ಯೋಜನೆ ನಿರ್ಣಯ ಕೈಗೊಳ್ಳದ ಬಗ್ಗೆ ಅಪಸ್ವರ. ಹೆಚ್ಎನ್ ವ್ಯಾಲಿ 3ನೇ ಹಂತದ ಶುದ್ಧೀಕರಣದ ಬಗ್ಗೆಯೂ ಪ್ರಸ್ತಾಪವಿಲ್ಲ. ಮಾವು ಹೂವಿನ ನಂತರ ಟೊಮೆಟೊ ಬೆಳೆಗಾರನಿಗೂ ತಟ್ಟಿದ ಅಕಾಲಿಕ ಮಳೆಯ ಬಿಸಿ. ನಿರಂತರ ಮಳೆಯಿಂದ ರೈತನ ಕೈ ಕಚ್ಚಿದ ಕೆಂಪು ಸುಂದರಿ. ಅತಿಯಾದ ಮಳೆಯಿಂದಾಗಿ ಟೊಮೆಟೊ ರೈತನ ಸಂಕಷ್ಟ. ಆರೋಗ್ಯದ ಆಗರವಾದ ತಾಳೆ ತಿರುಳು. ತಮಿಳುನಾಡಿನ ತಾಳೆ ತಿರುಳು ಚಿಕ್ಕಬಳ್ಳಾಪುರದಲ್ಲಿ ಮಾರಾಟ. ಲಕ್ಷಾಂತರ ರೂಪಾಯಿ ವಹಿವಾಟ ನಡೆಸುತ್ತಿರೋ ತಾಳೆ ತಿರುಳಿನಿಂದ ಆರೋಗ್ಯಕ್ಕೆ ಅನುಕೂಲ. ಅನಾಥವಾದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಾರ್ವಜನಿಕ ಗ್ರಂಥಾಲಯ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಿದ ಗ್ರಂಥಾಲಯಕ್ಕೆ ಮುಕ್ತಿ ಇಲ್ಲ. ದೇವನಹಳ್ಳಿಯ ಗ್ರಂಥಾಲಯ ಸಾರ್ವಜನಿಕರಿಗೆ ಸಿಗೋದು ಯಾವಾಗ? ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.